ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಶಾಸಕ ಹಾಗೂ ಜಿಲ್ಲಾ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಟಿ ರಘುಮೂರ್ತಿ ಅವರ ಜನ್ಮ ದಿನೋತ್ಸವ ಕಾರ್ಯಕ್ರಮದಲ್ಲಿ ವಿವಿಧ ಮಠಗಳ 25ಕ್ಕೂ ಹೆಚ್ಚು ಸ್ವಾಮೀಜಿಗಳು ಭಾಗವಹಿಸಿ ಆಶೀರ್ವಚನ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ವಿವಿಧ ಮಠಾಧೀಶರು, ರಘುಮೂರ್ತಿ ಅವರ ಅಭಿವೃದ್ಧಿಪರ ಕಾರ್ಯಗಳು, ಸರಳ ವ್ಯಕ್ತಿತ್ವ, ಜನಪರ ಕಾಳಜಿ ಹಾಗೂ ಆಡಳಿತ ದಕ್ಷತೆಯನ್ನ ಶ್ಲಾಘಿಸಿ ಅವರಿಗೆ ಸಚಿವ ಸ್ಥಾನ ದೊರೆಯಲಿ ಎಂದು ಹಾರೈಸಿದ್ದಾರೆ. ಕುಂಚಿಟಿಗ ಮಹಾಸಂಸ್ಥಾನ ಮಠದ ಶ್ರೀ ಶಾಂತವೀರ ಸ್ವಾಮೀಜಿ ಮಾತನಾಡಿ, ರಘುಮೂರ್ತಿ ಅವರು ಅಭಿವೃದ್ಧಿ ಕೆಲಸಗಳಲ್ಲಿ ಅಪಾರ ದಕ್ಷತೆ ಹೊಂದಿರುವ ಸೌಜನ್ಯ ಮತ್ತು ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿಯಾಗಿದ್ದಾರೆ. ಇಂಜಿನಿಯರ್ ಆಗಿರುವುದರಿಂದ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳಲ್ಲಿ ತಾಂತ್ರಿಕ ಜ್ಞಾನ ಮತ್ತು ಪಾರದರ್ಶಕತೆಯನ್ನ ತೋರಿದ್ದಾರೆ. ಇಂತಹ ನಾಯಕರಿಗೆ ಸಚಿವ ಸ್ಥಾನ ಸಿಕ್ಕರೆ ಇನ್ನಷ್ಟು ಜನಪರ ಕೆಲಸಗಳು ಸಾಧ್ಯವಾಗುತ್ತವೆ ಎಂದು ಆಶೀರ್ವದಿಸಿದ್ದಾರೆ. ಭಗೀರಥ ಗುರುಪೀಠದ ಜಗದ್ಗುರು ಶ್ರೀ ಪುರುಷೋತ್ತಮಾನಂದ ಪುರಿ ಸ್ವಾಮೀಜಿ ಮಾತನಾಡಿ, ಕ್ಷೇತ್ರದ ಅಜಾತಶತ್ರು ಹಾಗೂ ಅಭಿವೃದ್ಧಿಯ ಹರಿಕಾರರಾದ ರಘುಮೂರ್ತಿಯವರಿಗೆ ಭಗವಂತನು ಇನ್ನಷ್ಟು ಶಕ್ತಿ ನೀಡಲಿ. ಶಿಕ್ಷಣ, ಮೂಲಸೌಕರ್ಯ ಮತ್ತು ನೀರಾವರಿ ಕ್ಷೇತ್ರಗಳಲ್ಲಿ ಅವರು ಸಲ್ಲಿಸಿರುವ ಸೇವೆ ಶ್ಲಾಘನೀಯ. ಅವರಿಗೆ ಶೀಘ್ರದಲ್ಲೇ ಸಚಿವ ಭಾಗ್ಯ ದೊರೆಯಲಿ ಎಂದು ಹಾರೈಸಿದ್ದಾರೆ. ಕನಕ ಗುರುಪೀಠದ ಈಶ್ವರಾನಂದಪುರಿ ಸ್ವಾಮೀಜಿ ಮಾತನಾಡಿ, ಎಲ್ಲ ವರ್ಗಗಳ ಅಭಿವೃದ್ಧಿಗೆ ಸಮಾನವಾಗಿ ಶ್ರಮಿಸುತ್ತಿರುವ ರಘುಮೂರ್ತಿಯವರ ಕಾರ್ಯವೈಖರಿ ಮಾದರಿಯಾಗಿದೆ. ಅವರಿಗೆ ರಾಜ್ಯಮಟ್ಟದ ದೊಡ್ಡ ಜವಾಬ್ದಾರಿ ಸಿಗಬೇಕು. ಸಚಿವ ಸ್ಥಾನ ದೊರೆತರೆ ಜಿಲ್ಲೆಯ ಅಭಿವೃದ್ಧಿಗೆ ಇನ್ನಷ್ಟು ವೇಗ ಸಿಗಲಿದೆ ಎಂದಿದ್ದಾರೆ. ಯಾದವ ಗುರುಪೀಠದ ಜಗದ್ಗುರು ಶ್ರೀಕೃಷ್ಣ ಯಾದವಾನಂದ ಸ್ವಾಮೀಜಿ ಮಾತನಾಡಿ, ರಘುಮೂರ್ತಿ ಅವರು ಸದಾ ಹಸನ್ಮುಖಿಯಾಗಿ ಜನರನ್ನ ಬರಮಾಡಿಕೊಳ್ಳುವ ಚಳ್ಳಕೆರೆಯ ನಗುಮೂರ್ತಿ. ಪ್ರತಿಯೊಬ್ಬರ ಕಷ್ಟ ಸುಖಗಳಿಗೆ ಸ್ಪಂದಿಸುವ ಅಪರೂಪದ ಜನನಾಯಕರು. ಅವರು ಜನಸೇವೆ ಇನ್ನಷ್ಟು ವಿಸ್ತಾರವಾಗಲಿ ಎಂದು ಆಶೀರ್ವದಿಸಿದ್ದಾರೆ. ಸಮಾರಂಭದಲ್ಲಿ ಶ್ರೀ ವಾಲ್ಮೀಕಿ ಪ್ರಸನ್ನಾನಂದಪುರಿ ಮಹಾಸ್ವಾಮಿಗಳು, ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ, ಬಸವ ಮಾಚಿದೇವ ಸ್ವಾಮೀಜಿ, ಶ್ರೀ ರೇಣುಕಾನಂದ ಮಹಾಸ್ವಾಮೀಜಿಗಳು, ಶ್ರೀ ಬಸವ ಕುಂಬಾರಗುಂಡಯ್ಯ ಮಹಾಸ್ವಾಮಿಗಳು, ಶ್ರೀ ಅನ್ನದಾನಿ ಭಾರತಿ ಅಪ್ಪಣ್ಣ ಮಹಾಸ್ವಾಮಿಗಳು, ಕೇತೇಶ್ವರ ಸ್ವಾಮೀಜಿ, ಶಾಂತಲಿಂಗ ಸ್ವಾಮೀಜಿ, ಶಿವಾನಂದ ಸ್ವಾಮೀಜಿ, ನಿರಂಜನ ಸ್ವಾಮೀಜಿ, ಕಿರಣ ಸ್ವಾಮೀಜಿ, ಜಯದೇವ ಸ್ವಾಮೀಜಿ, ನಂದಂಸದ ಸ್ವಾಮೀಜಿ ಸೇರಿದಂತೆ ವಿವಿಧ ಮಠಗಳ 25ಕ್ಕೂ ಹೆಚ್ಚು ಸ್ವಾಮೀಜಿಗಳು ಅವರ ಸಮ್ಮುಖದಲ್ಲಿ ಶಾಸಕ ಟಿ ರಘುಮೂರ್ತಿ ಅವರಿಗೆ ಆಶೀರ್ವದಿಸುವ ಮೂಲಕ ಶುಭ ಹಾರೈಸಿದ್ದಾರೆ. ಬೇರೆ ರಾಜಕಾರಣಿಗಳಿಗೆ ಹೋಲಿಸಿದಾಗ ರಘುಮೂರ್ತಿಯವರಲ್ಲಿ ಎಲ್ಲೋ ಒಂದು ಕಡೆ ನಾವು ಅಹಂಕಾರವನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಹಣ ಮತ್ತು ಅಧಿಕಾರ ಇದ್ದಿದ್ದ ಕಡೆ ಅಹಂಕಾರ ಸಹಜವಾಗಿ ಬಂದ್ಬಿಡುತ್ತೆ. ಆದರೆ ರಘುಮೂರ್ತಿ ಮೊದಲನೇ ಬಾರಿ ಗೆದ್ದಾಗ ಯಾವ ರಘುಮೂರ್ತಿ ಆಗಿದ್ರೋ 3 ಬಾರಿ ಗೆದ್ದಾಗಲೂ ಕೂಡ ರಘುಮೂರ್ತಿ ಅವರಾಗಿದ್ದಾರೆ. ಬಹುಶಃ ಸಚಿವರಾದರೂ ಕೂಡ ಅದೇ ನಡವಳಿಕೆ ಇರುತ್ತೆ ಅನ್ನುವಂಥ ಒಂದು ಆಶಾಭಾವನೆಯನ್ನು ಕೂಡ ನಾವು ಇಟ್ಕೊಂಡಿದ್ದೀವಿ. ಕಾರಣ ಏನು ಅಂದರೆ 3 ಬಾರಿ ಗೆದ್ದಾಗಲೂ ಕೂಡ ನಡವಳಿಕೆ ಬದಲಾವಣೆ ಆಗಿಲ್ಲ, ಅವರ ರೀತಿ ನೀತಿ ಬದಲಾವಣೆ ಆಗಿಲ್ಲ. ಅವರಲ್ಲಿರುವಂಥ ಜಾತ್ಯತೀತ ಮನೋಭಾವ, ಪಕ್ಷಾತೀತ ಮನೋಭಾವ, ಜೊತೆಗೆ ಕಚೇರಿಯಲ್ಲಿ ಎಲ್ಲ ವರ್ಗದ ಎಲ್ಲ ಪಕ್ಷದ ಮುಖಂಡರುಗಳ ಫೋಟೋ ಹಾಕೊಂಡ್ರು ನೋಡಿದ್ರೇ ನಮಗೆ ಅರ್ಥ ಆಗುತ್ತೆ. ಹಾಗಾಗಿ ನಾವೆಲ್ಲ ಮಠಗಳೊಂದಿಗೆ, ವಿಶೇಷವಾಗಿ ಹಿಂದುಳಿದ ದಲಿತ ಮಠಾಧೀಶರು ಒಕ್ಕೂಟದೊಂದಿಗೆ ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡು ಯಾವಾಗಲೂ ದುರುಪು ಬಂದರೆ, ಯಾವುದೇ ನಮ್ಮ ಮಠದ ಕಾರ್ಯಕ್ರಮಗಳಿದ್ದರೆ ಎಲ್ಲರ ಮಠದ ಕಾರ್ಯಕ್ರಮಗಳಿಗೆ ಅತ್ಯಂತ ಪ್ರೀತಿಯಿಂದ ಭಾಗವಹಿಸಿ, ಯಾವುದೇ ಬಿಂಬುಗಳಿಲ್ಲದೆ ಶಾಸಕರು ಅನ್ನೋ ರೀತಿಯಲ್ಲಿ ನಮ್ಮ ಒಟ್ಟಿಗೆ ಅವರು ಸೇರ್ತಾ ಇದ್ದಾಗ, ಬೆಂಗಳೂರಲ್ಲಿ ಸಿಕ್ಕಾಗ, ಚಿತ್ರದುರ್ಗ ಸಿಕ್ಕಾಗ ನಾವು ಚರ್ಚೆ ಮಾಡ್ತಾನೇ ಇರ್ತೀವಿ. ಅಂತ ಒಬ್ಬ ಸರಳ ಸಜ್ಜನಿಗೆ ನಾಯಕನಿಗೆ ನಾವೆಲ್ಲರೂ ಕೂಡ ಬಂದು ಆರಿಸ್ಬೇಕು, ಆಶೀರ್ವದಿಸಬೇಕು ಅನ್ನೋ ಕಾರಣಕ್ಕೆ ಎಲ್ಲ ಪೂಜ್ಯರು, ನಮ್ಮ ವಾಲ್ಮೀಕಿ ಪೀಠದ ಜಗದ್ಗುರು ಶ್ರೀ ವಾಲ್ಮೀಕಿ ಪ್ರಸನ್ನಾಥ ಸ್ವಾಮೀಜಿಯವರಾದ ಅಧ್ಯಕ್ಷ ಹೆಸರೇ ಬರ್ತಾ ಇದೆ, ನಮ್ಮ ಹಿಂದುಳಿದ ದಲಿತ ಮಠಾಧೀಶರು ಒಕ್ಕೂಟದ ಕಾರ್ಯಾಧ್ಯಕ್ಷರು, ಜೊತೆಗೆ ವಾಲ್ಮೀಕಿ ಪೀಠದ ಜಗದ್ಗುರುವಾದಂಥ ಪೂಜ್ಯ ಪ್ರಸನ್ನಾನಂದಪುರಿ ಮಹಾಸ್ವಾಮೀಜಿಯವರು ಕೂಡ ಇವತ್ತು ಭಾಗವಹಿಸಿ ಅವರ ನೇತೃತ್ವದಲ್ಲಿ ಎಲ್ಲ ಪೂಜ್ಯರನ್ನು ಕರ್ಕೊಂಡಿದ್ದಾರೆ. ಹಾಗೆ ನಮ್ಮ ಭಗೀರಥ ಉಪಾರ ಗುರುಪೀಠದ ಪೂಜ್ಯ ಶ್ರೀ ಪುರುಷೋತ್ತಮಪುರಿ ಮಹಾಸ್ವಾಮೀಜಿಯವರು, ಬೋವಿ ಗುರುಪೀಠದ ಪೂಜ್ಯ ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು, ನಮ್ಮ ಕುರುಬ ಸಮಾಜದ ಕನಕ ಗುರುಪೀಠದ ಪೂಜ್ಯ ಶ್ರೀ ಈಶ್ವರಾನಂದಪುರಿ ಮಹಾಸ್ವಾಮಿಗಳು, ನಮ್ಮ ಮಡಿವಾಳ ಗುರುಪೀಠದ ಕಾಯಕ ಸಮಾಜದ ಪೂಜ್ಯ ಜಗದ್ಗುರು ಶ್ರೀ ಬಸವ ಮಾಚಿದೇವ ಮಹಾಸ್ವಾಮಿಗಳು, ನಮ್ಮ ಯಾದವ ಗುರುಪೀಠದ ಪೂಜ್ಯ ಬಸವ ಶ್ರೀಕೃಷ್ಣ ಯಾದವಾನಂದ ಮಹಾಸ್ವಾಮಿಗಳು, ನಮ್ಮ ಆರ್ಯ ಈಡಿಗ ಸಮಾಜದ ಜಗದ್ಗುರುಗಳಾದಂಥ ಪೂಜ್ಯ ಶ್ರೀ ರೇಣುಕಾನಂದ ಮಹಾಸ್ವಾಮೀಜಿಯವರು, ನಮ್ಮ ಹಾಗೆ ಕಾಯಕ ಸಮಾಜದ ಇನ್ನೊಂದು ಅತ್ಯಂತ ಶೋಷಣೆಗೊಳಗಾದಂಥ ಸಮಾಜದಲ್ಲಿ ಒಂದಾದಂಥ ಹಡಪದ ಅಪ್ಪಣ್ಣ ಗುರುಪೀಠದ ತುಂಬ ದೂರದಿಂದ ಬಿಜಾಪುರ ಜಿಲ್ಲೆಯಿಂದ ಜಗದ್ಗುರು ಶ್ರೀ ಬಸವ ನಮ್ಮ ಅಪ್ಪಣ್ಣ ಮಹಾಸ್ವಾಮೀಜಿಯವರು ಬಂದಿದ್ದಾರೆ. ಕುಂಬಾರ ಗುರುಪೀಠದ ಪೂಜ್ಯ
ಶ್ರೀ ಬಸವ ಕುಂಬಾರ ಗುಂಡಯ್ಯ ಸ್ವಾಮೀಜಿಯವರು ಬಂದಿದ್ದಾರೆ. ವಿಶೇಷವಾಗಿ ನಮ್ಮ ಮೇದಾರ ಗುರುಪೀಠದ ಇಮ್ಮಡಿ ಕೇತೇಶ್ವರ ಸ್ವಾಮೀಜಿಯವರು ಬಂದಿದ್ದಾರೆ. ನಮ್ಮ ಲಂಬಾಣಿ ಗುರುಪೀಠದ ಸೇವಾಲಾಲ್ ಸ್ವಾಮೀಜಿಯವರು ಮರಿ ಬಂದಿದ್ದಾರೆ. ನಮ್ಮ ಚನ್ನಬಸವ ಸ್ವಾಮೀಜಿಯವರು, ಜಯದೇವ ಸ್ವಾಮೀಜಿಯವರು, ಮಹಾನ್ ಸ್ವಾಮೀಜಿಯವರು, ಶಿವಾನಂದ ಸ್ವಾಮೀಜಿಯವರು, ಶಾಂತಲಿಂಗ ಸ್ವಾಮೀಜಿಯವರು, ನಮ್ಮ ಕಿರಣ್ ಸ್ವಾಮೀಜಿಯವರು ಮತ್ತು ನಮ್ಮ ನಿರಂಜನ ಸ್ವಾಮಿ ಎಲ್ಲ ಸ್ವಾಮೀಜಿಯವರು ನಮ್ಮೊಟ್ಟಿಗೆ ಎಲ್ಲ ಪೂಜ್ಯರು ಕೂಡ ನಾವೆಲ್ಲರೂ ಕೂಡ ಇವತ್ತು ರಘುಮೂರ್ತಿಯವರಿಗೆ ಬೇರೆ ಏನೂ ಉದ್ದೇಶಗಳಿಲ್ಲ ಅಥವಾ ಮನವಿಗಳಿಲ್ಲ, ಬೇಡಿಕೆಗಳಿಲ್ಲ. ತುಂಬಿರೋದೇನೆಂದರೆ ಅವ್ರಿಗೆ ಆಶೀರ್ವದಿಸಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾವೆಲ್ಲರೂ ಕೂಡ ಅವರ ಆಮಂತ್ರಣ ಮೇಲೆ ಬಂದಿದ್ದೀವಿ. ಈಗ ಅವರಿಗೆ ನಾವೆಲ್ಲರೂ ಕೂಡ ಒಂದು ಸನ್ಮಾನ ಮಾಡಿ ಆಶೀರ್ವದಿಸಿ ನಾವೆಲ್ಲ ಪೂಜ್ಯರು ನಮ್ಮ ಕಾರ್ಯಕ್ಕೆ ನಾವೆಲ್ಲರೂ ಕೂಡ ಮರಳಬೇಕಾಗಿದೆ. ಇವತ್ತು ನಾವೆಲ್ಲ ಪೂಜ್ಯರು ಬಂದಿರುವಂಥದ್ದು ನಮ್ಮೆಲ್ಲರ ಆತ್ಮೀಯ ಶಾಸಕರಾಗಿರುವಂತಹ ಈಗ ಮಂಡಳಿ ಅಧ್ಯಕ್ಷರು ಆಗಿರುವಂತಹ ರಘುಮೂರ್ತಿಯವರ 64ನೇ ಹಬ್ಬದ ಶುಭ ಹಾರೈಕೆಗಳನ್ನು ಮಾಡಬೇಕು. ಅವರು ಮತ್ತಷ್ಟು ಜನಪರವಾದಂಥ ಕಾರ್ಯಕ್ರಮಗಳನ್ನು ಅಭಿವೃದ್ಧಿಗಳನ್ನು ಮಾಡಬೇಕು ಅನ್ನುವಂಥ ದಿಸೆಯಲ್ಲಿ ನಾವೆಲ್ಲ ಪೂಜ್ಯರು ಬಂದಿದ್ದೇವೆ. ಚಳ್ಳಕೆರೆ ಕ್ಷೇತ್ರವನ್ನು ತುಂಬ ಅಭಿವೃದ್ಧಿ ಪಥದತ್ತ ಮುನ್ನಡೆಸಿದಂಥವರು ನಮ್ಮ ರಘುಮೂರ್ತಿಯವರು. ಅವರು ಅಜಾತ ಶತ್ರು, ಯಾರನ್ನೂ ದ್ವೇಷಿಸದೆ ಸದಾ ಹಸನ್ಮುಖಿಗಳಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅವರ ಕೆಲಸವಾಯಿತು, ಅವರ ಅಭಿವೃದ್ಧಿಯ ಪರವಾದಂಥ ಚಿಂತನೆಗಳಾಯಿತು, ಅಷ್ಟರಲ್ಲೇ ಅವರು ಇರುವಂಥವರು. ಹೀಗಾಗಿ ಎಲ್ಲ ಪೂಜ್ಯರಿಗೂ ಅಚ್ಚುಮೆಚ್ಚಿನ ಶಿಷ್ಯರವರು. ಹಾಗಾಗಿ ಯಾವುದೇ ಸಂದರ್ಭ ಅವರು ಕರೆ ನೀಡಿದರೂ ಸಹ ನಾವೆಲ್ಲ ಬಂದಿದ್ದೇವೆ. ಅವರ ಅಭಿವೃದ್ಧಿ ಪಥದ ಎಲ್ಲ ಕೆಲಸಗಳನ್ನು ನಾವು ನೋಡಿದ್ದೇವೆ. ತುಂಬ ಚಳ್ಳಕೆರೆಯನ್ನು ಅಭಿವೃದ್ಧಿಯತ್ತ ಮುನ್ನಡೆಸಿದ್ದಾರೆ. ಅವರು ಯಾವುದೇ ಒಂದು ಕಾಮಗಾರಿಗಳಲ್ಲಿ ಅವರೇ ಸ್ವತಃ ಇಂಜಿನಿಯರ್ ಆಗಿರೋದ್ರಿಂದ ಪೂಜ್ಯರು ಹೇಳಿದಂತೆ ಆ ಎಲ್ಲ ಕೆಲಸಗಳನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ತುಂಬ ಬರಪೀಡಿತ ಈ ಒಂದು ಚಳ್ಳಕೆರೆ ತಾಲೂಕನ್ನು ಅವರು ಅಂತರ್ಜಲವನ್ನು ಹೆಚ್ಚಿಸುವಲ್ಲಿ ನೀರನ್ನು ಶೇಖರಣೆ ಮಾಡುವಂಥದ್ದು, ರೈತರಿಗೆ ಏನೆಲ್ಲ ಅಭಿವೃದ್ಧಿ ಕೆಲಸ ಆಗಬೇಕು ಎಲ್ಲವನ್ನೂ ಸಹ ಅವರು ಸಚಿವರಾದರೆ ಖಂಡಿತ ಅವ್ರ ನಾಡಿಗೆ, ಜಿಲ್ಲೆಗೆ ಉತ್ತಮ ಆಡಳಿತವನ್ನು ಕೊಡ್ತಾರೆ. ಅಂತ ರಘುಮೂರ್ತಿಯವರ ಕೆಲಸ, ಅವರ ಅಭಿವೃದ್ಧಿ ಕೆಲಸಗಳು ಯಾವತ್ತೂ ನಿರಂತರವಾಗಿ ನಡೆಯಲಿ. ಅವರಿಗೆ ನಮ್ಮೆಲ್ಲರ ಪೂಜ್ಯರ ಸದಾ ಶುಭ ಹಾರೈಕೆ ಇರ್ತದೆ. ಅಂಥವರ ಈ ಒಂದು ಕಚೇರಿಯನ್ನು ನೋಡಿದ್ರೇ ನಮ್ಮೆಲ್ಲರಿಗೂ ತುಂಬ ಖುಷಿ ಆಗ್ತದೆ. ಒಂದು ಗ್ರಂಥಾಲಯ ಇರ್ಬೋದು, ಬಂದಂಥವ್ರಿಗೆ ಹಸಿದು ಬಂದಂಥವ್ರಿಗೆ ದಾಸೋಹದ ವ್ಯವಸ್ಥೆ ಮಾಡದಿರ್ಬೋದು, ಬಂದಂಥ ಎಲ್ಲರ ಸಮಸ್ಯೆಗಳನ್ನ ಕೇಳಿ ಅವರಿಗೆ ಪರಿಹಾರವನ್ನು ಒದಗಿಸೋದು ಎಲ್ಲವನ್ನು ನೋಡಿದಾಗ ರಘುಮೂರ್ತಿಯವರು ನಿಜವಾಗಿಯೂ ಸಹ ಒಂದು ಜನಪರವಾದಂತಹ ಸರಳ ಸಜ್ಜನಿಕೆಯ ವ್ಯಕ್ತಿ. ಅಂಥವರ ಸೇವೆ ಸದಾ ಈ ನಾಡಿಗೆ ಸಿಗಲಿ ಅಂತೇಳಿ ತುಂಬ ಹೃದಯದಿಂದ ಶುಭ ಹಾರೈಕೆಯನ್ನು ಮಾಡ್ತೇವೆ. ಚಳ್ಳಕೆರೆ ಕ್ಷೇತ್ರದ ಸನ್ಮಾನ್ಯ ಶಾಸಕರಾಗಿರುವಂತಹ ರಘುಮೂರ್ತಿಯವರಿಗೆ ಉಳಿದ ದಲಿತ ಮಠಾಧೀಶ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ಬಂದು ಅವರಿಗೆ ಇವತ್ತು ಶುಭ ಆರೈಕೆ ಮಾಡಲಿಕ್ಕೋಸ್ಕರ ಬಂದಿರುವಂಥದ್ದು. ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಜನಪರ ಕಾಳಜಿ ಉಳ್ಳಂತಹ ಒಬ್ಬ ಶಾಸಕರು ಇರುವಂಥದ್ದು. ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಿರುವಂಥ ರಘುಮೂರ್ತಿಯವರಿಗೆ ಇನ್ನೂ ಕೂಡ ಹೆಚ್ಚಿನ ಶಕ್ತಿಯನ್ನು ಭಗವಂತ ದಯಪಾಲಿಸಲಿ. ಎಲ್ಲರ ಆಶಯದಂತೆ ಅವರು ಕೂಡ ಸಚಿವ ಸಂಪುಟದಲ್ಲಿ ಸಚಿವರಾಗಿ ಆಯ್ಕೆಯಾಗೋದ್ರ ಮೂಲಕ ನಮ್ಮ ಜಿಲ್ಲೆಯ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ಅವರು ಕಾರಣಕರ್ತರಾಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿ ರಘುಮೂರ್ತಿಯವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ನಾವು ಹೇಳಲಿಕ್ಕೆ ಬಯಸ್ತೀವಿ. ಎಲ್ಲರಿಗೂ ನಮಸ್ಕಾರ. ರಘುಮೂರ್ತಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲ ಪಾವತಿ ವಸ್ತು ಚಳ್ಳಕೆರೆಗೆ ಆಗಮಿಸಿರುವಂಥದ್ದು ಕಾರಣ ಇಷ್ಟೇ, ಅವರ ಜನಪರ ಕಾಳಜಿ, ಜನಗಳ ಸೇವೆ, ಚಳ್ಳಕೆರೆ ತಾಲೂಕನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವಂಥ ಒಬ್ಬ ಧೀಮಂತ ನಾಯಕ ಯಾರಾದರೂ ಅವರು ರಘುಮೂರ್ತಿ ಸಾಹೇಬರು. ಅವ್ರನ್ನ ರಘುಮೂರ್ತಿ ಅನ್ನೋಕ್ಕಿಂತಲೂ ರಘುಮೂರ್ತಿ ಅಂತಲೇ ನಾವು ಕರಿತಾ ಇದ್ದೀವಿ. ಹಾಗಾಗಿ ಅಂಥ ರಘುಮೂರ್ತಿ ಅವರಿಗೆ ಹೆಚ್ಚಿನ ಸೇವೆಯನ್ನು ಏನು ಈಗಿನ ಸರ್ಕಾರದಲ್ಲಿ ಅವರಿಗೆ ಮಂತ್ರಿ ಪದವಿ ಸಿಗಲಿ ಅಂತೇಳಿ ನಾನಾದರೂ ಹಾರೈಸಿ ಮಾತನಾಡುವ